ಒಬ್ಬರು ಬಡ್ರು ಚೆಂಡು ಮುರುಮುರ್ದ ಶ್ರೀಮಂತರ ಆದ ಸೊಳೆ ಮಕ್ಕಳು ಭಾಳ ಅದಾರ. ಹೆಂಗಿದೆ ಓಪನಿಂಗ್ ಥ್ರಿಲ್ಲು. ಬಾಯಿ ಮಾತ್ರ ಬೆಲ್ಲದೆ ಪರ ಉಪಕಾರ ಮಾಡಲಿಲ್ಲ ಹುಚ್ಚ. ಮತ್ತೆ ಹದ ಆಗಮಟನು ಕೈ ಮುಕ್ಕೊಂತ ಬರ್ತಾರ ಮಕ್ಕಳು. ಹಣವ ಬಾಳ ಗಳಿಸಿದಿ ಹೆಚ್ಚೆ ಸಾವುತನ ತಿಂದೆಲ್ಲೋ ನುಚ್ಚ. ಈಗ ರೈತರು ಎಷ್ಟೊತ್ತಿದ್ರು ಸಾಲ ಮಾಡಿ ಅವ್ರ ಮಣ್ತನ ಬೆನ್ನೆಲ್ಲ ಮುರಿದು ಹೋಗ್ಯಾವ. ಈಗ ರೈತರು ಬೆನ್ನೆಲ್ಲ ಬಾಕಿ ಅಂತಾರ ಮಂಗ್ಯನ ಮಕ್ಕಳು. ಯಾವ ರೈತಿಗೆ ಬೆನ್ನ ತನ್ನಟಕ್ಕೆ ಆಗ್ಯಾನ ಸೊಳೆ ಮಗ. ಸೊಳೆ ಮಕ್ಕಳು ಮೊದಲ ಗುಂಡು ಹಾಕ್ಬೇಕು ಇವ್ರು ಸೊಳೆ ಮಕ್ಕಳು. ಯಾರ ಬೆಲ ಯಾರ ಮಣಿ ನೆಚ್ಚಿ ಕೆಟ್ಟೋ ಸುಳ್ಳೆ ಎಲ್ಲ. ಇವು ಶ್ರೀಮಂತರು ಏನದಾರಲ್ಲ ತಮ್ಮ ಮನಿನ ಕಟ್ಟಿಸ್ಕೊಂತಾವ ನೀಟಾಗಿ ಮುಂದೆ ಹೊಳ್ ನೋಡುದಿಲ್ರಿ. ಹದಾಗ ಮಟ್ಟ ಕೈ ಮುಗಿತಾರ ಮಂಗ್ಯನ ಮಕ್ಕಳು. ಹುಟ್ಟುವಾಗ ಏನು ತರಲೇ ಇಲ್ಲ, ಹೋಗುವಾಗ ಏನು ಒಯ್ಯಲಿಲ್ಲ. ಶ್ರೀಮಂತರಾಗಿ ಮೆರಿತಾರ. ಆದ್ರೆ ನಾವು ಬಡಿತೀನಿ ಅಂದ್ರೆ ಬೆನ್ನು ಕೊಡ್ತೀವಿ ನಾವು. ಆದ್ರೆ ನಾವು ಬಡಿಯವರಲ್ಲ. ದೇವ್ರು ಏನು ಕೊಡೋದು ಅವ್ರು ಶಿಕ್ಷೆ ಕೊಡ್ತಾನೆ. ಒಬ್ಬರನ್ನ ಬಡ್ರು ಚೆಂಡು ಮುರುಮುರ್ದ ಶ್ರೀಮಂತರ ಆದ ಸೊಳೆ ಮಕ್ಕಳು ಭಾಳ ಅದಾರ. ಈ ಭೂಕಂಪ ಆಗಿ ಲಕ್ಷಾಂತರ ಜನ ಸಾಯ್ತಾರೆ. ನಿಮಗೇನು ಆಗ್ಲಿಲ್ವಲ್ಲ ಏನ್ರಿ? ಮತ್ತೆ ಹದ ಆಗಮಟನು ಕೈ ಮುಕ್ಕೊಂತ ಬರ್ತಾರ ಸೊಳೆ ಮಕ್ಕಳು. ಹದ ಆಗಿಂದ ನಿಂದೇನಂತಾರ ಅವ್ರವ್ರ ಸೊಳೆ ಮಕ್ಕಳು. ಅಂತಾರಿಗೆ ಹಳೆ ಚಪ್ಪತ್ತು ಹೊಡಿಬೇಕ್ರಿ. ನಮ್ಮೂರಾಗ ರೋಹನ್ ತಾಲೂಕು ಗದಗ ಜಿಲ್ಲಾ ಕೌಜಗಿರಿಯಾಗ ಅಧ್ಯಕ್ಷರೇ ಆಗಿ ಬಡವರಿಗೆ ಮನೆ ಹಾಕಿಸ್ಕೊಡ್ತೀನಿ ನನ್ನ ಸೊಳೆ ಮಕ್ಕಳು ತಮ್ಮ ಮನೆ ಹಾಕಿಸ್ಕೊಂಡು ನೀಟಾದ ಸೊಳೆ ಮಕ್ಕಳು ಜಾಸ್ತಿ ಅದಾರ ಬಂಧುಗಳೇ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಅದಕ್ಕೆ ಯಾವಾಗಲಿ ಕರ್ಮನ ಧರ್ಮಕ್ಕೊಮ್ಮೆ ಬೆಲೆ ಸಿಗ್ತೈತಿ. ನಾವು ಶ್ರೀಮಂತರು ನಾನು ಅಂತ ತುಂಬಿ ತುಳುಕಾಗತ್ತೈತಿ. ಯಾಕಂದ್ರೆ ಗೌಡ್ರಾಗ್ಯಾರ ನೋಡೋರು ಅದಕ್ಕೆ ಮೆರ್ಯಾಕತ್ತಾರ. ನೀವಲ್ಲ ಗೌಡ್ರ ಅಂದ್ರೆ ಕುಂಬಳಕಾಯಿ ಕಾಳು ಅಂದ್ರೆ ನೀವು ಯಾಕೆ ಮುಟ್ಟು ನೋಡ್ಕೊಂತೀರಿ ಆಗಲ್ಲ. ಗೌಡ್ರ ಅಂದ್ರೆ ಗೌಡ್ರ ನೀವಲ್ಲ, ನಾನು ಅಂತ ಅದು ತುಂಬಿ ತುಳುಕ್ತೈತಿ ಬಂಧುಗಳೇ. ಅದಕ್ಕೆ ಗೌಡ್ರ ಅಂದ್ರೆ ಕುಂಬಳಕಾಯಿ ಕಾಳು ಅಂದ್ರೆ ಹೆಗಲು ಮುಟ್ಟು ನೋಡ್ಕೊಂಡ್ರೆ ಗೌಡ್ರ ಅಂದ್ರೆ ಊರಿಗೊಬ್ಬ ಗೌಡ್ರ ಇರ್ತಾನೆ. ನೀ ಹಚ್ಕೊಬೇಡ್ರಿ ಅಷ್ಟೇ. ಯಾವ ಪಕ್ಷ ಅಂದ್ರಿ ಕಾಂಗ್ರೆಸ್ ಪಕ್ಷ ಬಂತಂದ್ರೆ ಬಡವ್ರನ್ನ ಆಧಾರ ಮಾಡ್ತಾರ. ಇವು ಶ್ರೀಮಂತರು ಏನದಾರಲ್ಲ ತಮ್ಮ ಮನಿನ ಕಟ್ಟಿಸ್ಕೊಂತಾವ ನೀಟಾಗಿ ಮುಂದೆ ಹೊಳ್ ನೋಡುದಿಲ್ರಿ. ಹದಾಗ ಮಟ್ಟ ಕೈ ಮುಗಿತಾರ ಮಂಗ್ಯನ ಮಕ್ಕಳು. ರೈತರ ಬಗ್ಗೆ ಮಾಡಿಸ್ಬೇಕ್ರಿ. ಮತ್ತು ಇಂಥವೆಲ್ಲ ಉಚಿತವಾಗಿ ಕೊಡುವಂಥದ್ದು ಏನು ಕೊಡವಲ್ರು. ಈಗ ರೈತರು ಎಷ್ಟೊತ್ತಿದ್ರು ಸಾಲ ಮಾಡಿ ಅವ್ರ ಮಣ್ತನ ಬೆನ್ನೆಲ್ಲ ಮುರಿದು ಹೋಗ್ಯಾವ. ಈಗ ರೈತರು ಬೆನ್ನೆಲ್ಲ ಬಾಕಿ ಅಂತಾರ ಮಂಗ್ಯನ ಮಕ್ಕಳು. ಯಾವ ರೈತಿಗೆ ಬೆನ್ನ ತನ್ನಟಕ್ಕೆ ಆಗ್ಯಾನ ಸೊಳೆ ಮಗ. ಸೊಳೆ ಮಕ್ಕಳು ಮೊದಲ ಗುಂಡು ಹಾಕ್ಬೇಕು ಇವ್ರು ಸೊಳೆ ಮಕ್ಕಳು. ಯಾವನು ಬೆನ್ನೆಲ್ಲ ಬಾಗಿಲ್ರಿ. ರೈತರು ಸಾಲ ಮಾಡಿ ಕಣ್ಣೀರು ಹಾಕಕತ್ತಾರ. ಈಗ ಬಸವಣ್ಣಗ ಹೊಟ್ಟಮೆ ಇಲ್ದಕ್ಕೆ ಬಂಗಾರ ಆಗೈತಿ. ಮುಂಗಾರಿ ಹೋಗ್ಬಿಡ್ತೀರಿ. ಈಗ ಕೊಡ್ಬೇಕಾಗಿತ್ರಿ ರೈತರಿಗೆ. ಇಂಥವೆಲ್ಲ ಉಚಿತ ಕೊಟ್ರೆ ಎಲ್ಲ ಒಳ್ಳೇದಾಗತ್ತ. ಬೀಜ ಪಾಜ ಇಂಥವೆಲ್ಲ ಕೊಡ್ಬೇಕ್ರಿ. ಅಂದ್ರೆ ಉದಾರ ಆಗತ್ತ. ಇಲ್ಲಕಂದ್ರೆ ಅವರೆಲ್ಲ ಒಂದೊಂದು ಮಣ್ತನ ಕಮ್ತ ನೀರು ತಿದ್ದೋಗ್ಯವ್ರಿ. ಬಸವಣ್ಣ ಇಲ್ರಿ. ಈಗ ಯಾರೊಬ್ರ ಮನ್ಯಾಗ ಬಂಗಾರಂತ ಬಸವಣ್ಣ ಇರ್ತಿದ್ದು ರೀ. ಈಗ ಇಲ್ರಿ. ಮನೆಗೆ ಒಂದೊಂದು ಟ್ರ್ಯಾಕ್ಟರ್ ಆಗ್ಯಾವ್ರಿ. ಆದ್ರೆ ಏನ್ರಿ ನಾ ಶ್ರೀಮಂತ ಅಂತ ಮೆರಿತಾರಲ್ರಿ. ಅವ್ರ ಸೋತ್ ಯಾವ ಮುರಿತೈತೆ ಅಂದ್ರೆ ಒಬ್ರು ಚೆಂಡು ಮುರಿದು ಶ್ರೀಮಂತರಾಗಿರ್ತಾರ ಸೊಳೆ ಮಕ್ಕಳು. ಅವ್ರು ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ, ನಾನು ಯಾರಿಗೇನು ಮೋಸ ಮಾಡಿದ್ದೆ? ಹಂಗ ಶ್ರೀಮಂತರಾಗಿರೋದಿಲ್ಲ ಅವ್ರು. ಅದಕ್ಕೆ ಹದಾಗ ಮಟ್ಟ ಕೈ ಮುಕ್ಕೊಂತ ಬರ್ತಾರೆ. ಹದಾಗಿಂತ ಮನೆ ಕಟ್ಟಿಸ್ಕೊಂತಾರ. ಮತ್ತೊಬ್ಬರಿಗೆ ಏನು ಮಾಡೋದಿಲ್ಲ. ಒಂದು ಜನಪದ ಹಾಡ್ತೀವಿ, ಕರ್ಮ ಮುಗ್ತೈತಿ ಧರ್ಮ ತೇಲ್ತೈತೆ ಅಂತ. ಕರ್ಮ ರೀ, ಧರ್ಮ ಒಬ್ಬರನ್ನ ಚೆಂಡು ಮುರಿದು ಶ್ರೀಮಂತರಾಗಿರ್ತಾರಲ್ಲ ಅವ್ರ ಮುಂದೆ ತಪ್ಪುದಿಲ್ಲ. ಅದು ಒಮ್ಮೆ ಕೇಳಿ ಬರ್ತೈತೆ ಅವ್ರಿಗೆ. ಧರ್ಮ ಕರ್ಮ. ಯಾರ ಹೊಲ ಯಾರ ಮನಿ ನೆಚ್ಚಿ ಕುಂತಿ ಸುಳ್ಳೆ ಎಲ್ಲ. ನಾನು ನನ್ನದು ಅಣತೀರೆಲ್ಲ ನೀವಾದ ಕಾಲಕ್ಕ ಇದೆಯಾರ ಪಾಲೆ. ಯಾರ ಹೊಲ ಯಾರ ಮನಿ ನೆಚ್ಚಿ ಕೆಟ್ಟೋ ಸುಳ್ಳೆ ಎಲ್ಲ. ಹಣವ ಬಾಳ ಗಳಿಸಿದಿ ಹೆಚ್ಚೆ ಸಾವುತನ ತಿಂದೆಲ್ಲೋ ನುಚ್ಚ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಹಣವ ಬಾಳ ಗಳಿಸಿದಿ ಹೆಚ್ಚ ಸಾವುತನ ತಿಂದೆಲ್ಲೋ ನುಚ್ಚ. ಬಾಯಿ ಮಾತ್ರ ಬೆಲ್ಲದ ಹೆಚ್ಚ ಪರ ಉಪಕಾರ ಮಾಡಲಿಲ್ಲ ಹುಚ್ಚ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಅಷ್ಟೇ.